ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ ನಾವು ರಸಾಯನಶಾಸ್ತ್ರದ ಎಕ್ದಮ್ ಬೇಸಿಕ್ಸ್ ಅಂದ್ರೆ ಅದರ ಅಡಿಪಾಯವನ್ನ ನೋಡೋಣ. ಸಾವಯವ ರಸಾಯನಶಾಸ್ತ್ರಕ್ಕೆ ಎಂಟ್ರಿ ಕೊಡುವಾಗ ನಮಗೆ ಮೊದಲು ಸಿಗೋದೇ ಈ ಆಲ್ಕೇನ್ಗಳ ಕುಟುಂಬ. ನೋಡಕ್ಕೆ ಸಿಂಪಲ್ ಆಗಿ ಕಂಡ್ರೂ ಇಡೀ ರಾಸಾಯನಿಕ ಜಗತ್ತಿನ ಬಿಲ್ಡಿಂಗ್ ಬ್ಲಾಕ್ಸ್ ಅಂದ್ರೆ ತಪ್ಪಾಗಲ್ಲ. ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಅಲ್ವಾ? ಇಷ್ಟೆಲ್ಲ ಕಾಂಪ್ಲೆಕ್ಸ್ ಆದ ಅಣುಗಳಿರೋ ಈ ಜಗತ್ತಲ್ಲಿ ಅತ್ಯಂತ ಸರಳವಾದ ಕುಟುಂಬ ಯಾವುದು? ಬಹುಶಃ ನಿಮ್ಗೆ ಉತ್ತರ ಈಗಾಗ್ಲೇ ಗೊತ್ತಾಗಿರ್ಬೋದು. ಅದೇ ಆಲ್ಕೇನ್ಗಳು. ಹಾಗಿದ್ರೆ ಬನ್ನಿ ಈ ಸರಳ ಆದ್ರೆ ಬಹಳ ಮುಖ್ಯವಾದ ಅಣುಗಳ ಕುಟುಂಬದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಮೊದಲು ಆಲ್ಕೇನ್ಗಳು ಅಂದ್ರೆ ನಿಖರವಾಗಿ ಏನು ಅಂತ ನೋಡೋಣ. ಆಲ್ಕೇನ್ಗಳಿಗೆ ಇನ್ನೊಂದು ಹೆಸರು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅಂದ್ರೆ ಇವುಗಳಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಬಿಟ್ಟು ಬೇರೆ ಯಾವುದೇ ಎಲಿಮೆಂಟ್ ಇರಲ್ಲ. ಇಲ್ಲಿ ಪರ್ಯಾಪ್ತ ಅಥವಾ ಇಂಗ್ಲಿಷ್ನಲ್ಲಿ ಸ್ಯಾಚುರೇಟೆಡ್ ಅನ್ನೋ ಪದ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಇರೋದು ಕೇವಲ ಸಿಂಗಲ್ ಬಾಂಡ್ಗಳು. ಹಾಗಾಗಿ ಅವುಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಹೈಡ್ರೋಜನ್ಗಳು ಅಂಟ್ಕೊಂಡಿರ್ತವೆ. ಜಾಗವೇ ಇಲ್ಲ, ಫುಲ್ ಸ್ಯಾಚುರೇಟೆಡ್. ಸರಿ, ಮುಂದೆ ಹೋಗೋಣ. ಯಾವುದೇ ಆಲ್ಕೇನನ್ನು ಕಟ್ಲಿಕ್ಕೆ ಒಂದು ರೂಲ್ ಬುಕ್ ಇದೆ. ಆ ನಿಯಮಗಳನ್ನ ಈಗ ನೋಡೋಣ. ಇವೇ ನಿಯಮಗಳು ಅವುಗಳ ರಚನೆ ಮತ್ತು ಹೆಸರನ್ನ ನಿರ್ಧರಿಸೋದು. ಇದು ಆಲ್ಕೇನ್ಗಳ ಸೀಕ್ರೆಟ್ ಕೋಡ್ ಇದ್ದ ಹಾಗೆ. CnH2n+2. ಇಲ್ಲಿ n ಅಂದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ. ಈ ಒಂದೇ ಒಂದು ಫಾರ್ಮುಲಾ ಇದ್ರೆ ಸಾಕು. ಒಂದು ಆಲ್ಕೇನ್ನಲ್ಲಿ ಎಷ್ಟು ಕಾರ್ಬನ್ ಇದೆ ಅಂತ ಗೊತ್ತಾದ್ರೆ ಹೈಡ್ರೋಜನ್ಗಳ ಸಂಖ್ಯೆ ಎಷ್ಟು ಅಂತ ಕಣ್ಮುಚ್ಚಿ ಹೇಳ್ಬಿಡಬಹುದು. ಇನ್ನು ಇದು ಒಂದು ಕುಟುಂಬದ ಸರ್ನೆಮಿದ್ದ ಹಾಗೆ. ಯಾವುದೇ ಅಣುವಿನ ಹೆಸರು ಏನ್ ಅಂತ ಕೊನೆಗೊಂಡ್ರೆ, ಉದಾಹರಣೆಗೆ ಮೀಥೇನ್, ಈಥೇನ್, ಪ್ರೋಪೇನ್, ತಕ್ಷಣ ಗೊತ್ತಾಗತ್ತೆ, ಓ ಇದು ಆಲ್ಕೇನ್ ಗುಂಪಿಗೆ ಸೇರಿದ್ದು ಅಂತ. ಸಿಂಪಲ್ ಅಲ್ವಾ? ಇನ್ನು ಇವುಗಳ ಸ್ವಭಾವದ ಬಗ್ಗೆ ಹೇಳೋದಾದ್ರೆ, ಆಲ್ಕೇನ್ಗಳು ಸ್ವಲ್ಪ ಶಾಂತ ಸ್ವಭಾವದೋ. ಅಂದ್ರೆ ಅವುಗಳ ರಿಯಾಕ್ಟಿವಿಟಿ ತುಂಬಾನೇ ಕಡಿಮೆ. ಸುಲಭವಾಗಿ ಬೇರೆ ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಅದಕ್ಕೆ ಅವು ತುಂಬಾನೇ ಸ್ಟೇಬಲ್ ಆಗಿರ್ತವೆ. ಆದ್ರೆ ಅವು ಎರಡು ಮುಖ್ಯ ಕೆಲ್ಸಗಳನ್ನ ಮಾಡ್ತವೆ. ಒಂದು ದಹನ ಅಂದ್ರೆ ಉರಿಯೋದು, ಮತ್ತಿನ್ನೊಂದು ಪಲ್ಲಟನ ಕ್ರಿಯೆಗಳು. ಸರಿ, ಥಿಯರಿ ಎಲ್ಲ ಸಾಕು. ಈಗ ಆಕ್ಷನ್ಗೆ ಇಳಿಯೋಣ. ಆಲ್ಕೇನ್ ಕುಟುಂಬದ ಮೊದಲ 5 ಪ್ರಮುಖ ಸದಸ್ಯರನ್ನ ಒಬ್ಬೊಬ್ಬರನ್ನಾಗಿ ಭೇಟಿ ಮಾಡಿ ಅವರ ರಚನೆಯ ರಹಸ್ಯವನ್ನ ಬಿಡಿಸೋಣ. ಮೊದಲ ಸದಸ್ಯ ಎಲ್ಲರಿಗಿಂತ ಸರಳ, ಈತನೇ ಮೀಥೇನ್. ಇದರ ಫಾರ್ಮುಲಾ CH4. ಇದರಲ್ಲಿರೋದು ಒಂದೇ ಒಂದು ಕಾರ್ಬನ್ ಪರಮಾಣು. ಮೀಥೇನ್ ರಚನೆ ನೋಡಿ, ಎಷ್ಟು ಸಿಂಪಲ್ ಮತ್ತು ಪರ್ಫೆಕ್ಟ್ ಆಗಿದೆ. ಒಂದು ಕಾರ್ಬನ್ ಪರಮಾಣು ತನ್ನ 4 ಕೈಗಳನ್ನ ಚಾಚಿ 4 ಹೈಡ್ರೋಜನ್ ಪರಮಾಣುಗಳ ಜೊತೆ ಒಂದೊಂದು ಬಾಂಡ್ ಮಾಡಿಕೊಂಡಿದೆ. ಹಾಗಾಗಿ ಮೀಥೇನ್ ಅಣುವಿನಲ್ಲಿ ಒಟ್ಟು 4 ಕೋವಲೆಂಟ್ ಬಾಂಡ್ಗಳಿವೆ ಮತ್ತು ಎಲ್ಲವೂ ಕಾರ್ಬನ್ ಹೈಡ್ರೋಜನ್ ಬಾಂಡ್ಗಳೇ. ಈಗ ಕಥೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗುತ್ತೆ. ಈ ಚೈನ್ ಹೇಗೆ ಬೆಳೆಯುತ್ತೆ ನೋಡೋಣ. ಕುಟುಂಬದ 2ನೇ ಸದಸ್ಯ ಈಥೇನ್. ಇದರಲ್ಲಿ 2 ಕಾರ್ಬನ್ ಪರಮಾಣುಗಳಿವೆ. ಈಥೇನ್ನ ರಚನೆಯಲ್ಲಿ ಒಂದು ಹೊಸ ವಿಷಯ ಶುರುವಾಗುತ್ತೆ. ಇಲ್ಲಿಂದನೇ ನೋಡಿ ಚೈನ್ ಶುರುವಾಗೋದು. 2 ಕಾರ್ಬನ್ ಪರಮಾಣುಗಳು ತಮ್ಮಲ್ಲೇ ಕೈ ಜೋಡಿಸಿ ಒಂದು ಕಾರ್ಬನ್ ಸಿಂಗಲ್ ಬಾಂಡ್ ಅನ್ನು ರೂಪಿಸ್ತವೆ. ಉಳಿದ ಬಾಂಡ್ಗಳನ್ನ ಹೈಡ್ರೋಜನ್ಗಳು ಪೂರ್ಣ ಮಾಡ್ತವೆ. ಮೀಥೇನ್ನಲ್ಲಿದ್ದ 4 ಬಾಂಡ್ಗಳಿಗೆ ಹೋಲಿಸಿದರೆ ಈಥೇನ್ನಲ್ಲಿ ಒಟ್ಟು 7 ಕೋವೆಲೆಂಟ್ ಬಾಂಡ್ಗಳಿವೆ. ನೋಡಿ, ಬಾಂಡ್ಗಳ ಸಂಖ್ಯೆ ಹೇಗೆ ಹೆಚ್ಚಾಯಿತು. ಈಗ 3ನೇ ಸದಸ್ಯನನ್ನ ಭೇಟಿಯಾಗೋಣ. ಈತನೇ ಪ್ರೋಪೇನ್. ಕಾರ್ಬನ್ ಸರಪಳಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಇಲ್ಲಿ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇರಬಹುದು ಅಲ್ವಾ? ಕಾರ್ಬನ್ ಸರಣಿ ಉದ್ದವಾದ ಹಾಗೆ ಬಂಧಗಳ ಸಂಖ್ಯೆಯು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಹೆಚ್ಚಾಗ್ತಿದೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಪ್ರೋಪೇನ್ನಲ್ಲಿ ಒಟ್ಟು ಬಂಧಗಳ ಸಂಖ್ಯೆ 10. ಅಣುಗಳ ಈ ಊಹಿಸಬಹುದಾದ ಬೆಳವಣಿಗೆ ಇದೆಯಲ್ಲ, ಅದೇ ನೋಡಿ ಸಾವಯವ ರಸಾಯನಶಾಸ್ತ್ರದ ಸೌಂದರ್ಯ. ಈಗ ನಮಗೆ ಪ್ಯಾಟರ್ನ್ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಿದ್ರೆ ಬ್ಯೂಟೇನ್ ಮತ್ತು ಪೆಂಟೇನ್ಗಳನ್ನು ಒಟ್ಟಿಗೆ ನೋಡೋಣ. ದೊಡ್ಡ ಅಣುಗಳಿಗೂ ಇದೇ ಬಿಲ್ಡಿಂಗ್ ಬ್ಲಾಕ್ ತರ್ಕ ಹೇಗೆ ಅನ್ವಯಿಸುತ್ತೆ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಗಮನಿಸಿ, ಪ್ರತಿ ಬಾರಿ ಒಂದು ಕಾರ್ಬನ್ ಮತ್ತು 2 ಹೈಡ್ರೋಜನ್ಗಳು ಸೇರಿದಾಗ ಒಟ್ಟು 3 ಹೊಸ ಬಂಧಗಳು ಹೆಚ್ಚಾಗ್ತಾ ಹೋಗ್ತವೆ. 4, 7, 10, 13, 16. ಪರ್ಫೆಕ್ಟ್ ಪ್ಯಾಟರ್ನ್. ಸರಿ, ನಮ್ಮ ಅಂತಿಮ ವಿಭಾಗಕ್ಕೆ ಬರೋಣ. ಇಷ್ಟೊತ್ತು ನಾವು ಒಂದೊಂದಾಗಿ ಎಣಿಸ್ತಾ ಇದ್ಲಿ. ಆದ್ರೆ ಎಷ್ಟೇ ದೊಡ್ಡ ಆಲ್ಕೇನ್ ಕೊಟ್ರೂ ಅದರಲ್ಲಿರೋ ಒಟ್ಟು ಬಾಂಡ್ಗಳನ್ನ ಸುಲಭವಾಗಿ ಲೆಕ್ಕ ಹಾಕಕ್ಕೆ ಒಂದು ಶಾರ್ಟ್ಕಟ್ ಇದೆ. ಅದೇನೆಂದು ನೋಡೋಣ. ಇದು ತುಂಬಾನೇ ಸುಲಭವಾದ ಲೆಕ್ಕಾಚಾರ. ಮೊದಲು ಕಾರ್ಬನ್ ಬಾಂಡ್ಗಳ ಸಂಖ್ಯೆ. ಅದು ಯಾವಾಗ್ಲೂ ಕಾರ್ಬನ್ ಸಂಖ್ಯೆಗಿಂತ ಒಂದು ಕಡಿಮೆ, ಅಂದ್ರೆ n-1.
ಆಮೇಲೆ ಕಾರ್ಬನ್ ಹೈಡ್ರೋಜನ್ ಬಾಂಡ್ಗಳು, ಅದು ನಮ್ಮ ಜನರಲ್ ಫಾರ್ಮ್ಯುಲಾ ಪ್ರಕಾರ 2n+2. ಇವೆರಡನ್ನೂ ಕೂಡಿಸಿದ್ರೆ ನಮ್ಗೆ ಒಟ್ಟು ಬಾಂಡ್ಗಳ ಸಂಖ್ಯೆ ಸಿಗತ್ತೆ. ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ಕಡೆ ಆಲ್ಕೇನ್ಗಳು ರಾಸಾಯನಿಕವಾಗಿ ಅಷ್ಟು ಸ್ಥಿರ, ಅಷ್ಟು ಶಾಂತ ಸ್ವಭಾವದವು ಅಂತೀವಿ. ಇನ್ನೊಂದು ಕಡೆ ಪೆಟ್ರೋಲ್, ಡೀಸೆಲ್ ಅಥವಾ ಗ್ಯಾಸ್ ಆಗಿ ಉರಿದಾಗ ಅವು ಅಗಾಧ ಪ್ರಮಾಣದ ಶಕ್ತಿಯನ್ನ ಬಿಡುಗಡೆ ಮಾಡ್ತವೆ. ಇದು ಹೇಗೆ ಸಾಧ್ಯ? ಈ ರಹಸ್ಯದ ಬಗ್ಗೆ ಯೋಚಿಸುವುದು ಮುಂದಿನ ಅನ್ವೇಷಣೆಗೆ ದಾರಿಯಾಗಬಹುದು.